ಓಹೋ ಗೌರಮ್ಮ ಬಂದ್ಯಾ? ಓ ಗೌರಿ ಬಂದ್ಯಾ? ಹೇಗಿತ್ತು ಪಿಕ್ನಿಕ್ಕು? ಎಲ್ಲ ಕಡೆ ಚೆನ್ನಾಗ್ ಸುತ್ತಾಡಿದ್ರಾ? ಅಜಯ್ ನೀನು ಏನ್ ಮಾತಾಡಿದ್ರಿ? ಮಕ್ಕಳೇನ್ ತೊಂದ್ರೆ ಕೊಡ್ಲಿಲ್ವಾ? ಅಜಯ್ ಚೆನ್ನಾಗಿ ನೋಡ್ಕೊಂಡ ನಿನ್ನ? ಹೇಳೆ, ಪಿಕ್ನಿಕ್ ಹೇಗಿತ್ತು? ಅಮ್ಮ, ತಾತ, ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಅದ್ ಎಷ್ಟು ಅಂತ ಪ್ರಶ್ನೆ ಕೇಳ್ತೀರಾ? ಸ್ವಲ್ಪ ನಂಗೆ ಉಸಿರಾಡೋದಕ್ಕಾದ್ರೂ ಬಿಡಿ. ಪಿಕ್ನಿಕ್ ಎಲ್ಲ ಚೆನ್ನಾಗೇ ಆಯ್ತು. ಅಮ್ಮ, ಒಂದ್ ಸ್ವಲ್ಪ ನೀರ್ ಕೊಡ್ತೀಯಾ ಪ್ಲೀಸ್? ಸಿಕ್ಕಾಪಟ್ಟೆ ಸರಿ ಸುಸ್ತಾಗ್ತಿದೆ. ತಗೊಂಬರ್ತೀನಿ ಇರು. ಸುಸ್ತಾಗ್ತಿದ್ಯಾ? ಕೂತ್ಕೋ ಬಾ, ಕೂತ್ಕೋ ಕೂತ್ಕೋ ಗೌರಮ್ಮ. ಈಗ ಹೇಳು, ಎಲ್ಲೆಲ್ಲಿ ಸುತ್ತಾಡಿದ್ರಿ? ಎಲ್ಲೆಲ್ಲಿ ಹೋಗಿದ್ರಿ? ಹೇಗಿತ್ತು ಟ್ರಿಪ್ಪು? ಅಲ್ಲಿಗೆ ಹೋದ ತಕ್ಷಣ ದೇವಸ್ಥಾನಕ್ ಹೋದ್ವಿ. ಆಮೇಲೆ ಮತ್ತೆ ದೇವಸ್ಥಾನಕ್ ಹೋದ್ವಿ. ಅದ್ರ ಪಕ್ಕ ಒಂದು ಚಿಕ್ಕ ಗುಡ್ಡ ಇತ್ತು, ಅದನ್ನ ಹತ್ತದ್ವಿ. ಆಮೇಲೆ ಮಕ್ಳೆಲ್ಲ ಏನೋ ಗೇಮ್ಸ್ ಪ್ಲಾನ್ ಮಾಡಿದ್ರು, ಅದನ್ನೆಲ್ಲ ಆಡಿದ್ವಿ. ಅಯ್ಯೋ ಅದೆಲ್ಲ ಬಿಡು, ತಗೋ ನೀರ್ ಕುಡಿ. ಈಗ ಹೇಳು, ಅಜಯ್ ಬಗ್ಗೆ ಹೇಳು. ಅಮ್ಮ ಪ್ಲೀಸ್, ನೀನು ಗಂಗೆ ತರನೇ ಆಡ್ಬೇಡ. ಒಳ್ಳೆ ಹಳೆ ರೇಡಿಯೋ ಪ್ಲೇ ಮಾಡ್ದಂಗೆ ನಿಂದ ಹೊಡೆದು ಅದೇ ರಾಗ ಅದೇ ಹಾಡು. ಮೊದ್ಲೇ ನನಗ್ ಸುಸ್ತಾಗಿದೆ, ನಾನು ಮಲ್ಕೋಬೇಕು. ದಯವಿಟ್ಟು ನನ್ನನ್ನು ಏನು ಕೇಳ್ಬೇಡಿ. ಮಾವಯ್ಯ, ನೀವ್ ನೋಡಿದ್ರೆ ನನ್ ನಾಲ್ಗೆಲ್ ಮಚ್ಚೆ ಇದೆ. ನಾನ್ ಹೇಳಿದ್ದೆಲ್ಲ ನಿಜ ಆಗತ್ತೆ. ಬರ್ತಾ ಏನೋ ಗುಡ್ ನ್ಯೂಸ್ ತರ್ತಾಳೆ ಅಂತೆಲ್ಲ ಹೇಳಿದ್ರಿ. ಇವಳು ನೋಡಿದ್ರೆ ಹೀಗಾಡ್ತಿದ್ದಾಳೆ. ಸೊಸ್ಯಮ್ಮ, ಮಗು ಓಡಾಡ್ ಬಂದ್ ಸುಸ್ತಾಗಿದೆ. ನಾವು ಬೇರೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದೀವಿ. ಅದೇನಂತ ಉತ್ತರ ಕೊಡುತ್ತೆ? ಈಗ ಸುಧಾರಿಸ್ಕೊಳ್ಳಿ, ನಾಳೆ ವಿಚಾರಿಸೋಣ. ಏನಂತೀಯ? ಅಯ್ಯೋ ಮಾವಯ್ಯ, ನೀವ್ ನಾಳೆ ಅಂತಿದ್ದ ಹಾಗೆ ನನಗ್ ನೆನ್ಪಾಯ್ತು. ಅಮ್ಮಮ್ಮ ಫೋನ್ ಮಾಡಿ ದೇವಸ್ಥಾನದಲ್ಲಿ ನಾಳೆ ಪೂಜೆ ಇದೆ, ಎಲ್ರೂ ಬನ್ನಿ ಅಂತ ಹೇಳಿದ್ದನ್ನ ಗೌರಿಗ್ ಹೇಳದನ್ನ ಮರ್ತೇ ಬಿಟ್ಟೆ. ಈಗ್ಲೇ ಹೋಗಿ ಹೇಳ್ಬಿಟ್ ಬರ್ತೀನಿ. ಸೊಸ್ಯಮ್ಮ, ಅವಳೇನು ತಿಂದಿಲ್ಲ ಅನ್ಸುತ್ತೆ. ಏನಾದ್ರೂ ಒಂಚೂರು ತಿಂಡಿನೂ ತಗೊಂಡೋಗ್ ಕೊಡು. ಹ್ಞೂ ಮಾವಯ್ಯ. ಡಾಕ್ಟ್ರೇ, ಏನಾಯ್ತು? ಪಾಪ ನಮ್ ಗಂಗೆಗೆ ಏನಾದ್ರೂ ಸಮಸ್ಯೆನಾ? ಆ ಥರ ಏನಾದ್ರೂ ಇದ್ರೆ ಹೇಳ್ಬಿಡಿ, ನಮ್ಮಿಂದ ಏನು ಮುಚ್ಚಿಡ್ಬೇಡಿ. ಯಾವ್ದಿದು ಫೈಲು? ಯಾವ್ದೋ ಜ್ವರಕ್ಕೋ ನೆಗಡಿಗೋ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಬರ್ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಮಾತ್ರ ಇದ್ರಲ್ಲಿದೆ. ನೀವೇ ನೋಡಿ ಅಭಯ್. ಅಯ್ಯೋ ಡಾಕ್ಟರ್, ಮೊದ್ಲೆಲ್ಲ ಗಂಗೆಗೆ ಜ್ವರ ನೆಗಡಿ ಬರ್ತಿತ್ತಲ್ಲ, ಅದ್ರ ರಿಪೋರ್ಟ್ ಇದು. ಆದ್ರೆ ಹಾಗೆಲ್ಲ ಏನು ಇಲ್ಲ ಡಾಕ್ಟರ್, ಅವಳು ಆರಾಮಾಗೇ ಇದ್ದಾಳೆ. ಆದ್ರೆ ಇವತ್ ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ. ಮೇ ಬಿ ಅವ್ರಿಗೆ BP ವೇರಿಯೇಷನ್ ಆಗಿರ್ಬೇಕು. ಏನು ಗಾಬರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. 2 ದಿನಕ್ಕೆ ಮಾತ್ರೆ ಕೊಟ್ಟಿರ್ತೀನಿ, ಸದ್ಯಕ್ಕೆ ರೆಸ್ಟ್ ಮಾಡ್ಲಿ. ಒಂದ್ ವೇಳೆ ಮತ್ತೆ ಹೀಗಾದ್ರೆ ಕ್ಲಿನಿಕ್ಗೆ ಕರ್ಕೊಂಡ್ ಬನ್ನಿ. ಕೊಡಿ ಡಾಕ್ಟರ್. ಓಕೆ, ಬನ್ನಿ. ಅಖಿಲ, ಅಭಯ್ ಅಷ್ಟು ಸಲ ಏನೂ ಇಲ್ಲ ಅಂದ್ರೂ ಅದ್ಯಾವುದೋ ಫೈಲ್ ತಗೊಂಬಂದು ಕೊಟ್ಟು ಗಂಗೆಗೇನೋ ಆಗಿದೆ ಅನ್ನೋ ಥರ ಯಾಕೆ ಮಾಡಕ್ ಹೋದೆ? ಅಷ್ಟಕ್ಕೂ ಆ ಫೈಲ್ ನಿನಗೆಲ್ಲಿಂದ ಸಿಕ್ತು? ಹೌದು ಅಖಿಲ, ನೀನೆಲ್ಲಿಂದ ಆ ಫೈಲ್ ತಗೊಂಡ್ ಬಂದೆ? ಅದು ಅಷ್ಟು ಬೇಗ? ಅದು ಅಮ್ಮ, ಅವತ್ತು ಹಾಲಲ್ಲಿ ನಂಗೆ ಫೈಲ್ ಸಿಕ್ತು. ಗಂಗೆ ಹೆಸರಿತ್ತಲ್ಲ, ಅದಕ್ಕೆ ಅವಳಿಗೆ ಕೊಡೋಣ ಅಂತ ಎತ್ತಿಟ್ಟಿದ್ದೆ. ಆದ್ರೆ ಅವತ್ತು ಕೊಡೋದಕ್ಕೆ ಮರ್ತೋದೆ ನಾನು. ಡಾಕ್ಟರ್ ರಿಪೋರ್ಟ್ಸ್ ಅಂದ್ರಲ್ಲ, ಹಾಗೆ ನೆನ್ಪಾಯ್ತು, ಅದಕ್ಕೆ ತಗೊಂಬಂದು ಕೊಟ್ಟೆ ಅಷ್ಟೆ.
ಕಳ್ಳನ್ಗೊಂದು ಪಿಳ್ಳೆನವ ಅನ್ನೋ ಹಾಗೆ ಯಾವಾಗ್ಲೂ ನಿನ್ನತ್ರ ಒಂದು ಉತ್ತರ ರೆಡಿಯಾಗೇ ಇರುತ್ತಲ್ವಾ? ಗಂಗೆದೇನೋ ಗುಟ್ಟಿದೆ. ಅಭಯ್ ಗೌರಿ ಗುಟ್ಟು ರಟ್ಟಾಗಿದೆ. ನೋಡ್ತಾ ಇರಿ ಅಮ್ಮಮ್ಮ, ಸದ್ಯದಲ್ಲೇ ನಿಮ್ಮ ಮೊಮ್ಮಗನ ಲೈಫಲ್ಲಿ ದೊಡ್ಡ ಬಿರುಗಾಳಿ ಹೇಳತ್ತೆ. ಗಂಗೆ, ಏನೂ ಆಗಲ್ಲ ನಿಂಗೆ. ಡಾಕ್ಟರ್ ಹೇಳಿದ್ರಲ್ಲ ರೆಸ್ಟ್ ಬೇಕು ಅಂತ. ಈಗ ಆರಾಮಾಗಿ ಮಲ್ಕೊ. ನಾಳೆ ಬೆಳಿಗ್ಗೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ದೇವಸ್ಥಾನಕ್ಕ? ಯಾಕೆ? ನಿನ್ನ ಮತ್ತೆ ಗಂಗೆ ಹೆಸರಲ್ಲಿ ನಾಳೆ ಪೂಜೆ ಇಟ್ಕೊಂಡಿದೀವಿ ಕಣೋ. ಅಮ್ಮಮ್ಮ, ಗಂಗೆ ಇರೋ ಪರಿಸ್ಥಿತಿಲಿ ಈಗ ದೇವಸ್ಥಾನಕ್ಕೆಲ್ಲ ಹೋಗೋದ್ ಬೇಕಾ? ಇನ್ನೊಂದಿನ ಹೋಗ್ಬೋದಲ್ವಾ? ಅಭಯ್, ಏನೋ ನೀನು ಅವಳಿಗೇನೋ ಆಗೇ ಬಿಟ್ಟಿದೆ ಅನ್ನೋ ಥರ ಮಾತಾಡ್ತಾ ಇದ್ಯಾ? ಡಾಕ್ಟ್ರೇ ಹೇಳಿದ್ರು ತಾನೆ ಅವಳಿಗೇನೂ ಆಗಿಲ್ಲ ಅಂತ. ನಾಳೆ ಅಷ್ಟೊತ್ಕೊಂಡು ಸುಧಾರಿಸ್ಕೋತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈಗ ನಾನು ಏನೋ ಮಾತಾಡೋಕ್ಕಾಗಲ್ಲ. ಎಂತ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಗೌರಿನ ಪ್ರೀತಿ ಮಾಡ್ತಿರೋ ವಿಷಯನ ಬಾಯ್ಬಿಡಿಸಿದ ಹಾಗೆ ಗಂಗೆ ಕಾಯಿಲೆ ಬಗ್ಗೆನೂ ಬಾಯ್ಬಿಡಿಸ್ತಾರೆ. ಆದಷ್ಟು ಬೇಗ ಎಲ್ಲ ಸತ್ಯನ ತಿಳ್ಕೋತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಈ ತಾತ ಮತ್ತೆ ಅಮ್ಮ ಯಾಕೆ ನನ್ ಬಗ್ಗೆ ಅಜಯ್ ಬಗ್ಗೆ ಇಷ್ಟೊಂದು ಎಕ್ಸೈಟ್ ಆಗಿದ್ದಾರೆ? ಅಜಯ್ ಬಗ್ಗೆ ಹೇಳು ಹೇಳು ಅಂತ ಯಾಕೆ ಹಿಂದೆ ಬಿದ್ದಿದ್ದಾರೆ? ಇವರು ಗಂಗೆ ತರ ಏನಾದ್ರೂ ನಾನು ಅಜಯ್ ಒಂದಾಗ್ಲಿ ಅಂತ ಈ ತರ ಎಲ್ಲ ಮಾಡ್ತಿದಾರಾ? ಇವ್ರ ತಲೆಯಲ್ಲಿ ಏನ್ ಓಡ್ತಾ ಇರ್ಬೋದು? ಏನಾದ್ರೂ ಆಗ್ಲಿ, ಈ ವಿಷಯದಲ್ಲಿ ನಾನು ಅಜಯ್ ಕ್ಲಿಯರ್ ಇದೀವಲ್ಲ, ಅಷ್ಟು ಸಾಕು. ಗೌರಿ, ಏನ್ ಯೋಚನೆ ಮಾಡ್ತಿದ್ಯೆ? ಅಮ್ಮ, ಅದು ಓ ಇದಾ, ನೀನು ಸುಸ್ತಾಗ್ತಿದೆ ಅಂದ್ಯಲ್ಲ, ನೀನೇನು ತಿಂದಿರಲ್ವೇನೋ ಅಂತ ಅದಕ್ಕೆ ತಗೊಂಬಂದೆ. ತಗೋ, ಊಟ ಮಾಡು. ಅಮ್ಮ, ನನ್ನಿಂದ ಬೇಜಾರಾಗಿದ್ರೆ ಸಾರಿ. ಅಯ್ಯೋ, ಯಾಕೆ ಹಾಗಂತಿದ್ಯಾ? ಅಲ್ಲ, ನಾನ್ ಬಂದಾಗ ನೀನು ತಾತ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ, ನಾನು ಕೋಪ ಮಾಡ್ಕೊಂಡು ಉತ್ತರ ಕೊಟ್ಟೆ, ಅದಕ್ಕೆ ಸಾರಿ. ಹಾಗೆಲ್ಲ ಏನೂ ಇಲ್ಲ ಕಣೆ, ನನಗೆ ಯಾವ ಬೇಜಾರೂ ಇಲ್ಲ. ಅಲ್ಲ, ನೀನು ತಾತ ಏನೋ ಕೇಳ್ತಾ ಇದ್ರಿ, ನಾನು ಯಾವುದಕ್ಕೂ ಉತ್ತರ ಕೊಡದೆ ಕೋಪ ಮಾಡ್ಕೊಂಡು ಹಾಗೆ ಬಂದ್ಬಿಟ್ಟೆ. ಸಾರಿ ಅಮ್ಮ, ನಿನಗೆ ತುಂಬಾ ಬೇಜಾರಾಯ್ತಾ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ಕಣೆ. ನಾವೇ ನಿನಗೆ ಸುಧಾರಿಸ್ಕೊಳ್ಳೋದಕ್ ಬಿಡದೆ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾ ಇದ್ವಿ. ಈಗ ಅದೆಲ್ಲ ಬಿಡು, ತಗೋ ಊಟ ಮಾಡು. ಗೌರಿ, ನಿನ್ನ ನೋಡಿದ್ರೇನೆ ಗೊತ್ತಾಗತ್ತೆ ನೀನೆಷ್ಟು ಸುಸ್ತಾಗಿದ್ಯಾ ಅಂತ. ಮುಖ ನೋಡು ಹೇಗ್ ಬಾಡೋಗಿದೆ ಅಂತ. ಸರಿ ಇರು, ನಾನೇ ತಿನ್ನಿಸ್ತೀನಿ. ಅಯ್ಯೋ, ನಾನೆಷ್ಟು ಸ್ವಾರ್ಥಿ ಅಲ್ವಾ? ಅಮ್ಮ ನಾನು ಅಜಯ್ ಒಂದಾಗ್ಲಿ ಅಂತ ಯೋಚಿಸೋದ್ರ ಹಿಂದೆ ನನ್ ಮದ್ವೆ ಆಗ್ಲಿ ಅನ್ನೋ ಆಸೆ ಇದೆ. ನನ್ ಮದ್ವೆ ಬಗ್ಗೆ ಎಷ್ಟೊಂದೆಲ್ಲ ಕನ್ಸಿಟ್ಕೊಂಡಿದ್ದಾಳೆ. ಆದ್ರೆ ನಾನ್ ಮದ್ವೆ ಆಗೋಕೆ ಸಾಧ್ಯ ಇಲ್ಲ ಅನ್ನೋದು ಅಮ್ಮಂಗ್ ಗೊತ್ತಾದ್ರೆ ತಡ್ಕೊಳ್ಳೋ ಶಕ್ತಿ ಇದ್ಯಾ? ಅನ್ನು